ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಚಿಂತಿದ್ರೆ ಅಂತ ಅನ್ಕೊಂಡಿನಿ. ನಾವು ಮಸ್ತ್ ಜಿಂಗದೇವಿ. ಸೊ ನಾನು ನಿಮ್ಮ ರಾಯಲ್ ರೈಡರ್ ಪ್ರತೀಕ್ಷಾ ವಿತ್ ಗರ್ಲ್ ಬೇಕರ್ ಕೋಮಲ್ ಟುಡೇ. ಅಕ್ಕ ಫುಲ್ ಬ್ಯಾರ್ಬಾಟ್ ಮಾಡಿಬಿಟ್ಟಾರ. ಆ್ಯಂಡ್ ಈಗೆಲ್ಲ ದೇವ್ರಿಪ್ಪ ಅಂತಂದ್ರೆ ಬೆಂಗಳೂರಿನಾಗ ನೋಡ್ರಿ, ಬೆಂಗಳೂರಿನಿಂದ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಆ್ಯಕ್ಚುಲಿ ಮುಂಜಾನಿಂದ ನಾವು ಆ್ಯಕ್ಚುಲಿ ಮುಂಜಾನೆದಿಂದ ನಾವು ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡೆ, ಬಟ್ ಈಗ ಸ್ಟಾರ್ಟ್ ಮಾಡೀನಿ. ಎನಿವೇಸ್ ಈಗೆಲ್ಲ ಹೊಂಟಿದ್ರಿಪ್ಪ ಅಂತಂದ್ರೆ ಇನ್ನೊಂದು ರೇಸಿಗೆ ಹೊಂಟಿವಿ. ಲಾಸ್ಟ್ ಟೈಮ್ ಬೇರೆ ರೇಸಿಗೆ ಹೋಗಿದ್ವಿ, ನಾವು ಮತ್ತು ಅಕ್ಕನ ಹೋಗಿದ್ವಿ, TVS ಇದ್ದೆ. ಈಗ ಯಾವ್ದು ಹೊಂಟಿದ್ರಿಪ್ಪ ಅಂತಂದ್ರೆ KTM. ಆ್ಯಂಡ್ ಅಲ್ಲಿ ಏನೇನು ಇರ್ತೈತೆ ಏನೆಲ್ಲ ಹೇಳ್ತೇನಂತೆ. ನಿನ್ನೆ ಬ್ಲಾಗ್ ಭಾಳ ಅಂದ್ರೆ ಭಾಳ ಸಣ್ಣದಾಗೈತೆ. 4 ನಿಮಿಷನ 4.5 ನಿಮಿಷ ಆಗೈತಿ. ಬಸ್ನಾಗ ಕುಂತು ಎಡಿಟ್ ಮಾಡೋದಿಲ್ಲ ಅನ್ಕೊಳತ್ತಿದ್ದೇನಪ್ಪ ಭಾಳ ಸಣ್ಣದಲ್ಲ ಬ್ಲಾಗ್ ಅಂತ. ಬಟ್ ಇರಲಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೈತಿ. ಆ್ಯಂಡ್ ಈಗ ರೇಸ್ ಎಲ್ಲ ಐತಿ, ಹಿಂಗೈತಿ. ಆಮೇಲೆ ಇದು ಏನೈತಲ್ರಿ KTM ರೇಸ್ ಹೆಂಗೆ ಐತ್ರಿ ಅಂತಂದ್ರೆ, ಯಾರು KTM ಓನರ್ ಅದಾರಲ್ಲ, ಯಾರು KTM ಬೈಕ್ ಓನ್ ಮಾಡ್ತಾರೆ ಅವ್ರಿಗಷ್ಟೇ ಅಲೌಡ್ ಐತಿ. ನಾನು ಫಸ್ಟ್ KTM ಹೋಗೋದಿತ್ತು, ಅಕ್ಕನ TVS ಹೋಗೋದಿತ್ತು. ಮತ್ತೇನತ್ತೆ ಲಾಸ್ಟಿಗೆ ನಾನು TVS ಬಂದೆ. ಯಾಕಂದ್ರೆ KTM ಟೈಮ್ನಾಗ ನನ್ನ ಕ್ರಿಕೆಟ್ ಏನೈತೆ, ಬಟ್ ಕ್ರಿಕೆಟದು ಹಂಗೆ ಹಿಂಗಾಗಿ ಪಿಕ್ಚರ್ ಸಿಗಲಿಲ್ಲ. ಅದ್ರ ಸಂಬಂಧ ಈಗ KTM ಲಾಸ್ಟಿಗೆ ಬುಕ್ ಮಾಡಿರ್ಕಿಲ್ಲ, ನಾ ಬಿಟ್ಟಿದ್ದೆ. ಮತ್ತು ನಮ್ಮ ಅಕ್ಕ ಅವರು ಬುಕ್ ಮಾಡಿದ್ರೆ ಮತ್ತು ಲಾಸ್ಟ್ ಮೂಮೆಂಟ್ ಹಂಗೆ ಹಿಂಗೆ ಮಾಡಿ ನಮ್ಮ ಅಕ್ಕಂತರೂ ಸಿಗ್ತದೆ ನನಗೆ. ಒಟ್ಟು ಸಿಗ್ತೀರಿ, ಫೈನಲಿ ಸಿಗ್ತದೆ. ಸೊ ನೋಡೋಣಂತ ಪಾರ್ಟಿಸಿಪೇಟ್ ಮಾಡತೈತಿ ಫಸ್ಟ್ ಟೈಮ್. ಓಕೆ, ದಿಸ್ ಈಸ್ KTM's ಫಸ್ಟ್ ರೇಸ್. ಹೆಂಗೈತೆ ಏನು ಗೊತ್ತಿಲ್ಲ, ನೋಡೋಣ. ಸೆಕೆಂಡ್ ಟ್ರ್ಯಾಕ್, ಫಸ್ಟ್ ಟ್ರ್ಯಾಕ್ TVS ಸೆಕೆಂಡ್. ಅದು ಇದೇ ಮಂತ್ನಾಗ, ಒಂದೇ ಮಂತ್ನಾಗ 2 ರೇಸ್. ಒಂದೇ ಮಂತ್ನಾಗಲ್ಲ, ವಾರದಾಗ ಮಾತ್ರ. ಅದು ಹೆಂಗೆ ಅನ್ಸತೈತಿ ಹೇಳ್ರಿ, ಏನಪ್ಪಾ ನಿನ್ನೆರು ಬಂದಿದ್ವಿ ಮತ್ತೀಗ ಬಂದೇವಲ್ಲ ಅಂತ ಅನ್ಸತೈತಿ. ಅವತ್ತು 3 ಗಂಟೆಗೆ ಬಂದಿದ್ವಿ, ಇವತ್ತು 5 ಗಂಟೆಗೆ 5:30 ಸಮಥಿಂಗೇನ ಬಂದಿದ್ವಿ. ಬಟ್ ಇವತ್ತೇನು ಬಂದಿದ್ವಿ ಅಲ್ರಿ, ಕರೆಕ್ಟ್ ಟೈಮಿಗೆ ಬಂದಿದ್ವಿ. ಓಕೆ, ನಾಟ್ ಲೈಕ್ ಜಲ್ದಿನೂ ಬಂದಿದ್ದಿಲ್ಲ, ಲೇಟು ಬಂದಿದ್ದಿಲ್ಲ. ಮಾತಾ ಮುಗಿದಿಲ್ಲ, ಟಾಪಿಕ್ ಇರಲಿ ಬಿಡಲಿ ಮಾತಾ ಮುಗಿದಿಲ್ಲ. ಗಾಡಿ ಹೊಡಿಬೇಕಾದ್ರೆ ಇಂಟರ್ಕಾಮ್ ಹಾಕೊಂಡು ಮಾತಾಡ್ತಿದ್ವಿ. ಇಂಥಲ್ಲಿ ಹಿಂಗೆ ಐತಿ. ಆ್ಯಂಡ್ ಇಲ್ಲಿಂದ ಅರೌಂಡ್ 28 and 29 ಕಿಲೋಮೀಟರ್ ಐತಿ. 27 ಅದು ಬರೀ ಫ್ಯಾಮಿಲಿ ಸಿಗ್ತೆ ನಿಮಗೆ ಅಲ್ಲೇ. ಫ್ಯಾಮಿಲಿ ಐತೆ ನೋಡ್ರಿ, KTM ಮತ್ತು ಟ್ರ್ಯಾಕ್ ಹಿಂಗೈತಿ. ಇನ್ನೂ ಟೈಮ್ ಭಾಳ ಐತಿ. ಎಷ್ಟಾಗೈತಿ ರೀ ಟೈಮ್ ಅಂತಂದ್ರೆ ನೋಡ್ರಿ 9 ಆಗೈತಿ. ಸೊ ಇನ್ನೂ ಟೈಮ್ ಐತಿ. ಅಕ್ಕ ಅಂದ ಸೆಕೆಂಡ್ ಬ್ಯಾಚೆ, ನಂದು ಲಾಸ್ಟ್ ಬ್ಯಾಚ್ ಅಂದ್ರೆ 4th ಬ್ಯಾಚೆ. ಇನ್ನೂ ಭಾಳ ಟೈಮ್ ಐತಿ. ನಂದರ ಆರಾಮ್. ಒಂದು ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಅಲ್ಲೇ ರಿಜಿಸ್ಟ್ರೇಷನ್ ಮಾಡಿಸಿ ಇಲ್ಲಿ ಬಂದು ಕುಂತೈತಿ. ಆ್ಯಂಡ್ ಇಲ್ಲಿ ಬ್ರೇಕ್ಫಾಸ್ಟ್ ಐತಿ. ನಾವು ಆ್ಯಕ್ಚುಲಿ ಅಲ್ಲೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದಿದ್ವಿ. ಆ್ಯಂಡ್ ಅಕ್ಕನ ಸೆಕೆಂಡ್ ಬ್ಯಾಚ್ಲ ಅವ್ರದ್ದು ಫಸ್ಟ್ ರಿಜಿಸ್ಟ್ರೇಷನ್ ಆತ. ರಿಜಿಸ್ಟ್ರೇಷನ್ ಅನ್ನೋಕೆ ಇಷ್ಟು ಪ್ರಾಬ್ಲಮ್ ಆಗತ್ತೈತೆ ನಂಗೆ, ಅನ್ನಕ್ಕೆ ತೂತು ಮಾಡತ್ತೇನೆ. ಸೊ ಅಕ್ಕನ ಸೆಕೆಂಡ್ ಬ್ಯಾಚ್ ಇತ್ತಲ್ಲ ಅವ್ರು ಮುಗಿತಾ. ನೆಕ್ಸ್ಟ್ ನಂದು ಲಾಸ್ಟ್ ಬ್ಯಾಚ್ ಐತಲ್ಲ, ಅರೌಂಡ್ 4 to 6:30 ಸಮಥಿಂಗ್ ಐತಿ. ಸೊ ಇನ್ನೂ ಭಾಳ ಟೈಮ್ ಐತಿ. ಅದ್ರ ಸಂಬಂಧ ಸದ್ಯ ಮಟ್ಟಿಗೆ ಅಂತಂದು ನಂಗೆ ಗೆಸ್ಟ್ ಬ್ಯಾಂಡ್ ಕೊಟ್ಟಾರೆ. ಈ ಕುಮಲಕ್ಕ ಅವ್ರದ್ದು ಬ್ಯಾಚಿದ್ದು ಪ್ರಾಕ್ಟೀಸ್ ಸ್ಟಾರ್ಟ್ ಆಗೈತಿ. ಇಷ್ಟೋ ತನಕ ಅವ್ರದಲ್ಲಿ ಬ್ರೀಫಿಂಗ್ ಇತ್ತು. ಸೊ ಬ್ರೀಫಿಂಗ್ ಮುಗಿಸ್ಕೊಂಡು ಬಂದಾರೆ. ಈಗ ಅವ್ರದ್ದು ಪ್ರಾಕ್ಟೀಸ್ ಸ್ಟಾರ್ಟ್ ಆಗೈತಿ. ಇದು ಬ್ಯಾಚ್ 2ನಾಗಿಂದ ಫಸ್ಟ್ ಲೈಕ್ ABC ಅಂತ ಐತಲ್ಲ ಆ ಟೈಪ್. ಅವ್ರದ್ದು ಆಗೈತಿ. ಈಗ ನೆಕ್ಸ್ಟ್ ಅಕ್ಕ ಅವ್ರದ್ದು ಐತಿ ಪ್ರಾಕ್ಟೀಸ್. ಅದಾದಮೇಲೆ ಲೈಕ್ ಟೈಮಿಂಗ್ಸ್ ತೊಗೊಂತಾರೆ. ಅಕ್ಕ ಅವ್ರದ್ದು ಒಂದು ಪ್ರಾಕ್ಟೀಸ್ ಸೆಷನ್ ಮುಗಿಸ್ಕೊಂಡು ಇಲ್ಲೇ ಮತ್ತು ಬ್ರೀಫಿಂಗಿಗೆ ಬಂದಾರ ಕ್ಲಾಸ್. ಇಲ್ಲೇ ಬೇರೆಯವ್ರದ್ದು ನಡೆಯತ್ತೈತೆ ಪ್ರಾಕ್ಟೀಸ್. ಕಾಣತಿಲ್ಲ ಅದು ಶೇಡ್ಸ್ನಾಗ ಗೊತ್ತಾಗತ್ತಿಲ್ಲ, ಕಾಣತಿದ್ದಿಲ್ಲ ಅಂತ. ಅಲ್ಲಿ ಹಿಂದೆ ಕ್ಲಾಸ್ ಕಾಣತೈತಿ. ಆ್ಯಂಡ್ ಇಲ್ಲೇ ಟ್ರ್ಯಾಕ್ ಐತಿ. ಬೇರೆಯವ್ರದ್ದು ಪ್ರಾಕ್ಟೀಸ್ ಕಾಣತೈತಿ. ಸೊ ನಾನು ನೋಡಾತೀನಿ ಹೆಂಗೈತಿ ಏನಿಲ್ಲ ಅಂತ. ಆ್ಯಂಡ್ ಫ್ಯಾಮ್ಲಿಲಿ ನಮ್ಮ ಮುಂದೆ ಯಾರು ಅದಾರ ನೋಡ್ರಿ, ಡಿ ವಿ ಬ್ರೋ ಅವ್ರು ಅದಾರೆ. ಆ್ಯಂಡ್ ಇಲ್ಲಿ ಕೋಮಲಕ್ಕ ಅವ್ರ ಫೋನ್ಯಾಗ ಅವ್ರ ಬ್ಲಾಗ್ ಶೂಟ್ ಮಾಡತೈತಿ. ಆ್ಯಂಡ್ ಇಲ್ಲಿ ನಮ್ದು ಮಾಡತೈತಿ. ಹಾಯ್. ಆ್ಯಂಡ್ ಅದಕ್ಕೆ ಡ್ರೆಸ್ ಹಾಕ್ಯಾರಿ ನೋಡ್ರಿ, ಇಲ್ಲಿ ಎಷ್ಟು ಕ್ಯೂಟ್ ಕಾಣತೈತೆ. ಅದು ಫಿಮೇಲ್. ಅದು ಸೆಕೆಂಡ್ ನೋ ಸೆಕೆಂಡ್ ಅದು ಪಾಪ ನಂಗೆ ಹೆದರಾತೈತಿ. ನಾ ಅದನ್ನ ನೋಡಿ ಹೆದರಾತೀನಿ. ಅದ್ರ ಡ್ರೆಸ್ ನೋಡ್ರಿ ಇಲ್ಲಿ. ಸೊ ರಿಜಿಸ್ಟ್ರೇಷನ್ ಮುಗೀತಾ, ಬಾಂಡ್ ಕೊಡೋದಾರ. ಈಗ ಬಾಂಡ್ ಹಾಕಿಸ್ಕೊಳತ್ತಲ್ಲ. ಇದಾದ್ಮೇಲೆ ಅಕ್ಕ ಫುಲ್ ರೇಸರ್ ಹಾಕಳಿ ನೆಕ್ಸ್ಟ್ ಒಳಗೆ. ನಿನ್ನ ಕೈಗೆ ಅಟ್ಲೀಸ್ಟ್ ಲೂಸ್ ಅದ್ರ ಹಾಕೋಣ. ನನ್ನ ಕೈಗೆ ಯಾವ ಟೈಟ್ ಬಿಗ್ದಾನ ಗೊತ್ತಾ. ಆ ಕಡೆ ಫಾರ್ಮ್ ಫಿಲಪ್ ಮಾಡ್ಬಾ. ಫಾರ್ಮ್ ಫಿಲಪ್ ಆದ್ಮೇಲೆ ಒಳಗೆ ಹೋಗಿ ಕ್ಲಾಸ್ ರೂಮ್ ಸೆಷನ್ ಅದು ಮುಗಿಸ್ಕೊಂಡಿದ್ಮೇಲೆ ಟ್ರ್ಯಾಕಿಗೆ ಬರ್ತಾಳೆ. ಈಗ ಒಳಗೆ ಹೋಗಿ, ಇಲ್ಲಿ ಒಳಗಡೆ ಅಂತೂ ಫಾರ್ಮ್ ಫಿಲಪ್ ಮಾಡಿದ್ದಪ್ಪ ಅಂತಂದ್ರೆ ಒಳಗೆ ಹೋಗ್ಬೋದು. ಇವ್ರಾಗ್ಲಿಂತ ನಮ್ಗೆ ಒಳ್ಳೆ ಒಳ್ಳೆ ಅಭಿಪ್ರಾಯಗಳನ್ನು ಕೊಡ್ತಿದ್ದಾರೆ. ಇಲ್ಲಿ ಒಳಗೆ ಇಲ್ಲ, ಬೆಳಕು ಕಾಣತಿ. ಇಲ್ಲ ನಿನ್ನ ಕ್ರಶ್ ಅಷ್ಟು ಬೆಳಕು ಕಾಣತಿಲ್ಲ. ಕಾಣತಿ ಕೊಟ್ಬಿಟ್ಟು प्यारी समझ गई. ಏನೇನು ಕೊಟ್ಟಾರಿಪ್ಪ ಅಂತಂದ್ರೆ ಒಂದು ಮ್ಯಾಲಿ ಬ್ಯಾಗ್,
ಹೈ ಟಿ ಇದೊಂದು ಕೊಟ್ಟಾರ. ಇಟ್ಸ್ ಲೈಕ್ ಬ್ರಾಸ್ಲೆಟ್ ಟೈಪ. ಆಮೇಲೆ ಇದು ರೇಸ್ ಅವ್ರಿಗೆ ಒಳಗೆ ಎಂಟ್ರಾಗ ಆತ ಒಂದು ಟಿ ಶರ್ಟ್ ಕೊಟ್ಟಾರೆ. RCB ಅನ್ನತ್ತೀನಿ ನೋಡ. KTM ಅದ ಕ್ಯಾಪ್ ಕೊಟ್ಟಾರೆ. ಅದು ಕ್ಯಾಪ್ ಭಾಳ ದೊಡ್ಡದಾಕೈತಿ. ನಮ್ಮ ಅಣ್ಣ ಕೊಡ್ತೀನಿ. ಒಂದು ಬ್ಲಾಕ್ ಕ್ಲಾವಾ ಕೊಟ್ಟಾರ. ಮಾಸ್ಕ್ ಬಾಲಾಕ್ಲಾವಾ ಒಂದು ಮಾಸ್ಕ್ ಕೊಟ್ಟಾರ. ಸ್ಟಿಕ್ಕರ್ಸ್ KTM ಸ್ಟಂಟ್ ಮ್ಯಾನ್ ಏನಿದಾರಲ್ಲ ಇವರು ಇಲ್ಲಿ ಕುಂತಾರ, ಅಲ್ಲಿ ಕುಂತಾರ KTM ಟಿ ಶರ್ಟ್ ಹಾಕೊಂಡು. ಒಂದು ಕೀಚೇನ ಆಮೇಲೆ ಮತ್ತೆ ಇನ್ನೊಂದಿನ ಇರ್ಬೇಕಲ್ಲ ಅಷ್ಟೇ. ಒಳಗೆ ನಂಗೆ ಕ್ರಶ್ ಅದ. ಅಷ್ಟೊಳಗೆ ಸಾಲ್ತಾನ ನಿನ್ನ ಕ್ರಶ್ ಆಂಟಿ ಆದಿ ಅದನ್ರಿ. ಟು ಬಿ ಆನೆಸ್ಟ್ ಆಕಿನ ಕ್ರಶ್ ಆದಿ ಅಲ್ಲ. ಕಟ್ ಫ್ಯಾಮಿಲಿ ಅವ್ರು ಕಟ್ ಮಾಡಿದೆ. ಹಿಂಗಿಂತ ಚಂದ ನಾಚ್ಕೊಂತಾಳ. ಬಂದ್ಲ ರಾಯಲ್ ರೈಡರ್ ಫುಲ್ ರೆಡಿಯಾಗಿ. KTM ಫ್ಯಾಕ್ಟ್ರಿ ರೇಸಿಂಗ್, ಫ್ಯಾಕ್ಟ್ರಿ ಇಲ್ಲ KTM ಕಡೆಯಿಂದ ಸೆಲೆಕ್ಷನ್ ಆಗೈತೆ ಆಕಿಂದ. ಇನ್ಮೇಲೆ KTM ಈಗ ರೇಸ್ ಮಾಡ್ತಾಳೆ. ಆ್ಯಂಡ್ ಸೊ ಫ್ಯಾಮ್ಲಿ ನೋಡ್ರಿ, KTM ಹಂಗೆ ಹಾಕೊಂಡಿದ್ದೆ. ಅಕ್ಕ ತೋರಿಸಿರ್ಬೋದು ಆಗೇಳಿ ಬ್ಲಾಗ್ನಾಗ. ಇಲ್ಲಿ ನೋಡ್ರಿ, ಇಲ್ಲಿ ಇದೆ ರೇಸಿಂಗ್ ಇದ್ದ. ಈಗ ಇನ್ನೂ ಬ್ಯಾಚ್ 3 ನಡೆಯತೈತಿ. ಬ್ಯಾಚ್ 3 ಆದ್ಮೇಲೆ ನೆಕ್ಸ್ಟ್ ಬ್ಯಾಚ್ 4 ನಮ್ದು ಐತಿ. ಸೊ ನನ್ನ ಬ್ಯಾಚ್ನಾಗ ನಾ ಅದೀನಿ. ಅಕ್ಕಂದಂತೂ ಸೆಕೆಂಡ್ ಬ್ಯಾಚ್ ಮುಗ್ದೈತಿ. ಆ್ಯಂಡ್ ಹೇಳ್ತೀನಿ ನಾನು, ಬರ್ರಿ ನಿಮಗೆ ಏನು ಹೇಳ್ಬೇಕೇನು ಗೊತ್ತಾಗತ್ತಿಲ್ಲ. ಯಾರಿಗೆ ಮೀಟ್ ಆದ್ವಿರಿಪ್ಪ ನಾವು ಅಂತಂದ್ರೆ ವರ್ಲ್ಡ್ಸ್ ಫೇಮಸ್ ರಾಕ್ ಅವರ ಸ್ಟಂಟರ್ ಅವ್ರಿಗೆ ಮೀಟ್ ಆದ್ವಿ. ಅವ್ರ ಕೂಡ ಫೋಟೋ ತೊಗೊಂಡ್ವಿ. ಇಲ್ಲಿ ಆ್ಯಡ್ ಮಾಡಿರ್ತೀನಿ ನೋಡ್ರಿ ಇಲ್ಲೆಲ್ಲರೂ. ಸೊ ಹಿಂಗೆಲ್ಲ ಸೀನ್ ಐತಿ. ಆ್ಯಂಡ್ ಫ್ಯಾಮ್ಲಿಲಿ ಆಲ್ರೆಡಿ 3rd ಬ್ಯಾಚ್ ಇದ್ದೇನೈತಲ್ಲ ಅವ್ರದ್ದು ಟೈಮಿಂಗ್ಸ್ ಆಲ್ರೆಡಿ ತೊಗೊಳತ್ತಾಳೆ. ಲ್ಯಾಬ್ ಟೈಮಿಂಗ್ ನೋಡಿರಿ ಈಗ ಕಾಣತ್ತೀನಿ ಅಲ್ಲ. ಅವ್ರು ಅತ್ತಾಗೋದ್ರೆ ಕನ್ಫ್ಯೂಷನ್ ಆಯ್ತು. ಆ್ಯಂಡ್ 3rd ಬ್ಯಾಚ್ ಆದ್ಮೇಲೆ ನೆಕ್ಸ್ಟ್ ನಮ್ದು ಐತಿ. ಅದ್ರಾಗ 3rd ಬ್ಯಾಚ್ನಾಗ ಹೆಂಗೆ ಡಿವೈಡ್ ಮಾಡ್ಯಾರಿಪ್ಪ ಅಂತಂದ್ರೆ ABCD ಟೈಪ್. ಅದ್ರಾಗ 4-5 ಜನ ಮತ್ತು 3-4 ಹಂಗೆ ಐತಿ ಟೀಮ್. ನೋಡ್ಬೇಕು ಇಲ್ಲೇ ಕ್ಲಾಸ್ ತೊಗೊಳತ್ತಾರೆ. ಹಂಗೆ ಒಂದು ಪ್ರಾಕ್ಟೀಸ್ ಸೆಷನ್ ಆದಮೇಲೆ ಒಂದು ಕ್ಲಾಸ್, ಒಂದು ಪ್ರಾಕ್ಟೀಸ್ ಸೆಷನ್ ಆದಮೇಲೆ ಮತ್ತೆ ಕ್ಲಾಸ್. ಸೊ ಅದಾದ್ಮೇಲೆ ಲಾಸ್ಟಿಗೆ ಟೈಮಿಂಗ್ ತೊಗೊತಾರೆ. ಅವಾಗ ಒಬ್ಬೊಬ್ರಿಗೆ ಬಿಡ್ತಾರೆ. ಸೊ ಹಿಂಗೆಲ್ಲ ಸೀನ್ ಐತಿ. ಈಗ ಜಸ್ಟ್ ಬ್ರೀಫಿಂಗ್ ಮುಗ್ದೈತಿ. ಆ್ಯಂಡ್ ಬ್ಯಾಚ್ 4ನಾಗ 22 ಮೆಂಬರ್ಸ್ ಅದಾರ. 11 ಒಂದು ಸೈಡ್ ಹಾಕ್ಯಾರ, 11 ಒಂದು ಸೈಡ್ ಮಾಡ್ಯಾರ. ಅಂದ್ರೆ ಬ್ಯಾಚ್ 4ನಾಗ A ಮತ್ತು B. ಆ್ಯಂಡ್ ಅದ್ರಾಗ ನಾನು B ಫಸ್ಟ್ ಅವ್ರದ್ದಾದ್ಮೇಲೆ ನೆಕ್ಸ್ಟ್ ನಮ್ದು ಐತಿ ಫಸ್ಟ್ ಪ್ರಾಕ್ಟೀಸ್ ಸೆಷನ್. ಅದಾದಮೇಲೆ ಟ್ರ್ಯಾಕಿಗೆ ಹೋಗಿ ಬಂದಮೇಲೆ ಮತ್ತೆ ಇನ್ನೊಂದು ಸಲ ಕ್ಲಾಸ್ ಇರ್ತೈತಿ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಕರ್ಕೊಂಡು ಹೋಗ್ತಾರೆ. ಅವಾಗ ಒಂದು 5 ಲ್ಯಾಬ್ಸ್ ಕೊಟ್ಟು ಮೇ ಬಿ ಒಬ್ಬೊಬ್ರಿಗೆ ಟೈಮಿಂಗ್ ತೊಗೊತಾರೆ. ಸೊ ಆ ಟೈಪ್ ಐತಿ. ಏನನ್ನು ಸಿಗ್ತೇನೆ ಅಂತ ನಾನು ನಿಮಗೆ ಲೈಕ್ ನಂದು ಅಕ್ಕ ಕಡೆ ಕೊಟ್ಟಿರ್ತೇನೆ ಫೋನ್, ಅವರ ವಿಡಿಯೋ ಮಾಡಿರ್ತಾರೆ. ಅದನ್ನ ಕ್ಲಿಪ್ಸ್ ಆ್ಯಡ್ ಮಾಡ್ತೇನೆ. ಇಲ್ಲಿ ಎಲ್ಲಾರು ಅದಾರಿಪ್ಪ ಅಂತಂದ್ರೆ ರಾಕ್ ಅವರೇ ವರ್ಲ್ಡ್ಸ್ ಫೇಮಸ್ ಸ್ಟಂಟ್ ಮನ್. ಆ್ಯಂಡ್ ನಾವು ಮುಂದಿಂದ ವಿಟ್ನೆಸ್ ಮಾಡತ್ತೀವಿ ನೋಡ್ರಿ ಟ್ರ್ಯಾಕ್ನಾಗ ನಿಂತು. Next level, guys. Everybody, 3, 2, 1, rock! 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 Yeah, make some noise for him. Come on, everybody. And, in Bangalore, I had more time to experience it. Good food, great people, what you wish more, right? And great crowd. Absolutely. Okay, you say Namma Bengaluru. You all want to hear this? Yes! You all want to hear this? Okay, looking at them, you have to say Namma Bengaluru. Okay, people, let's do it. And if he does that, I just want you to make some noise, all right? On the count of 3, 2, 1. Namma Bengaluru! ಆ್ಯಂಡ್ ಫ್ಯಾಮ್ಲಿ ನೆಕ್ಸ್ಟ್ ನಂದು ಐತಿ. ಈಗ ಅದಕ್ಕೆ ಬೂಟ್ಸ್ ತೊಗೊಳಕ್ಕೆ ಬಂದಿದೆ. ಕ್ಯಾಪ್ ನೋಡ್ರಿ ದೊಡ್ಡದಾಗೈತಿ. ಪ್ರತೀಕ್ಷಾ ಬರತ್ತಾಳ. ಲಾಸ್ಟ್ ಬಟ್ ಒನ್ ರೈಡರ್. ಹಾಂ, ಇವಳೆ ಪ್ರತೀಕ್ಷಾ. ಅವ್ಳು ಲಾಸ್ಟ್ ಇರೋದು ಹುಡುಗಿನೇ. ಆ್ಯಂಡ್ ಸೊ ಫ್ಯಾಮಿಲಿ ಏನಪ್ಪ ಅಂತಂದ್ರೆ ಈಗ ಜಸ್ಟ್ ನಂದು ಲೈಕ್ ಟೈಮಿಂಗ್ಸ್ ಎಲ್ಲ ರೇಸ್ ಅದು ಮುಗೀತೆ.
ಆ್ಯಂಡ್ ಸ್ಟಾರ್ಟಿಂಗ್ ಪ್ರಾಕ್ಟೀಸ್ನಾಗ ಫುಲ್ ಜೋಶ್ ಲೋಡ್ ಆಗ್ತಿದ್ದೀರಿ. ಅದ್ರಾಗ ನನ್ನ ಬೈಕ್ ನಂಬರ್ ಏನು ಸಿಕ್ಕಿತ್ತು ಹೇಳ್ರಿ 11 ಸಿಕ್ಕಿತ್ತೆ. ಅದ್ರಾಗ ನಾನು ನಿನ್ನೆ ನೈಟ್ ಬಸ್ನಾಗ ಬರಬೇಕಾದ್ರೂ 11 ನೋಡಿದ್ದೆ. ಆ್ಯಂಡ್ ಮುಂಜಾನೇನು 11 ನೋಡಿದ್ದೆ. ಸೊ ವಿಶ್ ಮಾಡ್ಕೊಂಡಿದ್ದೆ. ಅದ್ರಾಗ ಬೈಕ್ ನಂಬರು 11 ಸಿಕ್ಕಿತ್ತು. ಸೊ ಹೀಗಾಗಿ ಫುಲ್ ಆ್ಯಂಡ್ ಪ್ರಾಕ್ಟೀಸ್ ಟೈಮ್ನಾಗೂ ಚಲೋ ಹೊಡೆದೆ. ಆ್ಯಂಡ್ ಯಾವಾಗ ಲ್ಯಾಪ್ ಟೈಮ್ ಇತ್ತಲ್ಲ ಅವಾಗ ಲೈಕ್ ಸ್ಲೋ ಹೊಡೆದೆ, ಕಾರ್ನರಿಂಗು ಸ್ಲೋ ಮಾಡಿದೆ. ಮತ್ತು ನೆಕ್ಸ್ಟ್ ಟೈಮ್ ಇದ್ದಾಗ ಹಂಗಾತ. ಸೊ ಟೈಮಿಂಗ್ ಅಂತ ಇರ್ತೈತಲ್ಲ ಅವಾಗ ಹಂಗೆ ಆಗಿರ್ತೈತದೆ. ಎನಿವೇಸ್ ಈಗಂತೂ ರೇಸ್ ಮುಗಿತಾ. ಆ್ಯಂಡ್ ಅಲ್ಲಿ ಮ್ಯಾಲೆ ನಿಂತ ಬೇರೆಯವ್ರದ್ದು ಅರ್ಧ ರೇಸ್ ಐತಿ ನೋಡು ನನ್ನ ಬರೀ ಫ್ಯಾಮಿಲಿ. ಆ್ಯಂಡ್ ಇಲ್ಲಿ ಓನ್ ಬೈಕ್ಸ್ ತೊಗೊಂಬಂದವ್ರು ಪಾರ್ಟಿಸಿಪೇಟ್ ಮಾಡತ್ತ ಟ್ರ್ಯಾಕ್ನಾಗ. ಅವ್ರ ಬೈಕ್ ತೊಗೊಂಡ್ ಬಂದಾರೆ. ಮಾತಾಡ್ತಾರಲ್ಲ. And here the race has been started. ಯಾವಾಗ ಸ್ಟಾರ್ಟ್ And this is the first one where the whole race is going to lead this. And there is a fight between racer number 1 and racer number 2. Yes, yes, go, go. But this is the race where the magic happens. ಫ್ಯಾಮಿಲಿ ಇದು ರಾಕ್ ಅವ್ರು ಅದಾರಲ್ಲ ಸ್ಟಂಟ್ ಮನ್ ಅವ್ರ ಕಡೆ ಅವ್ರದ್ದು ಆಟೋಗ್ರಾಫ್ ತೊಗೊಳತ್ತೀನಿ. ಇದು ಕ್ಯಾಪ್ ಮೇಲೆ KTM ಮೇಲೆ KTM ಐತಲ್ಲ. ಸೊ ಥ್ಯಾಂಕ್ ಯು ಡಿಂಚಕ್. ಆ್ಯಂಡ್ ಇದನ್ನು ನಂದು ಗೇಮಿಂಗ್ ರೂಮ್ನಾಗ ಇಡ್ತಾನೆ ನಾ ಚಂದಾಗ. ಇಲ್ಲೇ ಡ್ಯಾನಿ ಅವ್ರದ್ದೈತಿ. ಆ್ಯಂಡ್ ಇಲ್ಲಿ ರಾಕ್ ಅವ್ರದ್ದೈತಿ. ಲೆಟ್ಸ್ ಗೋ. ಆ್ಯಂಡ್ ಇಲ್ಲಿ ನೋಡ್ರಿ ಇಲ್ಲಿ ಫ್ಯಾಮ್ಲಿ ಅಡ್ವೆಂಚರದ್ದು ರೇಸ್ ಆಗತೈತಿ. ಎಲ್ಲ ಅಡ್ವೆಂಚರ್ 390 KTM. ಎಲ್ಲರೂ ನೋಡಿರೇನ್ರಿ ಇವ್ರಿಗೆ? ಇನ್ಫ್ಲುಯೆನ್ಸರ್ ಇವ್ರೆ. ಕಂಟೆಂಟ್ ಕ್ರಿಯೇಷನ್ಸ್ ಮಾಡ್ತೇನೆ ನಾನು. ಮಾಡ್ತೀರಿಲ್ರಿ? ನಾ ಕಟ್ ಮಾಡ್ಬಿಡ್ತೇನೆ ಅದನ್ನ. ನನ್ನ ಬ್ಲಾಗ್ ಮುಗಿತೆ. Race number 3. Is he going to win? Oh my God! ये क्या हो रहा है? ये क्या हो रहा है? Race number 3 back in the race number 3, race number 9. Who is going to grab this position? Race number 9. Listen, my God, what is this? What is this? Oh my God! Race. ಆ್ಯಂಡ್ ಇಲ್ಲಿ ರಾಕ್ ಅವ್ರದ್ದು ಮತ್ತೆ ಸ್ಟಂಟ್ ಶೋ ಐತಿ ಈವ್ನಿಂಗ್, ಅದು ನೋಡತ್ತೇವು. ಆ್ಯಂಡ್ ಫ್ಯಾಮ್ಲಿ ನೋಡ್ರಿ ಸರ್ಟಿಫಿಕೇಟ್, ಒಂದು ಮೋಟಿವ್ಲದ್ದು ಚೈನ್ ಲೂಪ್ ಕೊಟ್ಟಾರ, ಆಮೇಲೆ ಸ್ಟಿಕ್ಕರ್ ಕೊಟ್ಟಾರ, ಆಮೇಲೆ ಒಂದು ಕೀ ಚೈನ್ ಕೊಟ್ಟಾರ. ಇದೇನೋ ಸಮಥಿಂಗ್ ಫಾರ್ ಯುವರ್ ಸೇಫ್ಟಿ ಪರ್ಪಸ್, ಅಪ್ಲೈ ದಿಸ್ ಆನ್ ಯುವರ್ ಹೆಲ್ಮೆಟ್ ಸಮಥಿಂಗ್ ಐತಿ. ಸೊ ಹಿಂಗೆಲ್ಲ ಐತಿ ನೋಡ್ರಿ ಫ್ಯಾಮ್ಲಿ. ನೋಡೋರದಾರಿಪ್ಪ ಆ್ಯಂಡ್ ಫ್ಯಾಮ್ಲಿ ಏನ್ರಿಪ್ಪ ಅಂತಂದ್ರೆ ಫೈನಲಿ ನಮ್ಮ ಅಕ್ಕದಾಗ್ಲೇ ವಿಕೆಟ್ ಬಿದ್ದೈತಿ. ಕೋಮಲ್ ಅಕ್ಕದಾಗ್ಲೇ ವಿಕೆಟ್ ಬಿದ್ದೈತ್ರಿ. ಅಂದ್ರೆ 6 ಬಾಲ್ 6 ವಿಕೆಟ್ ಆಗೈತಿ. ಲೈಕ್ 2 ಹ್ಯಾಟ್ರಿಕ್, 4 ಆಗಿತ್ತು, 2 ಹ್ಯಾಟ್ರಿಕ್, 5 ಆಗೈತಿ, ಬಟ್ ಹ್ಯಾಟ್ರಿಕ್ ಆಗೈತಿ ರೀ. ಕೋಮಲ್ ಅಕ್ಕ ಅವ್ರ ವಿಕೆಟ್ ಆಗೈತಿ. ಆ್ಯಂಡ್ ಇದೆಲ್ಲ ಐತೆ ನೋಡ್ರಿ ಫೈನಲಿ. ಆ್ಯಂಡ್ ಕೋಮಲ್ ಅಕ್ಕ ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ರೇಸ್. ಲೆಟ್ಸ್ ಸಿ ಯು, ಬಾಯ್ ಬಾಯ್. ಆ್ಯಂಡ್ ಇಲ್ಲಿ ಯಾರು ಬಂದಾರ ತೋರಿಸ್ತೇನೆ ತಡ್ರಿ ಒಂದು ಸೆಕೆಂಡ್. ಆ್ಯಂಡ್ ಗೆಸ್ಟ್ ಮಾಡ್ರಿ ಫ್ಯಾಮಿಲಿ, ನಿಮ್ಗೆ ಗೊತ್ತಾಗಿರ್ತೈತೆ ಅನಿಸ್ತೈತಿ. ಒಂದು ಬ್ರೂಮ್ ಬ್ಲಾಗ್ನಾಗ, ಒಂದು TVSನಾಗ, ಒಂದು ನೆಕ್ಸ್ಟ್ ಇಲ್ಲೇ ಹರ್ಷ ಅವರ ಮತ್ತು ಮುನ್ನಾ ಅವರ, ನೆಕ್ಸ್ಟ್ ಪ್ರಸಾದ್ ಅವರ. ಏ ಹಾಯ್ ಹಾಯ್ ಹಾಯ್, ಬರ್ರಿ ಬರ್ರಿ ಬರ್ರಿ. ಸಂಜೆ ಅವ್ರ ಅಕ್ಕ ಐಶ್ವರ್ಯ ಅವ್ರ ತಮ್ಮ. ಹಾಯ್ ಸಂಜಯ್. ಯಾರು ಚೇರಪ್ ಮಾಡತ್ತಿದ್ವಲ್ಲ ಅವ್ರು ಸಂಜಯ್, ಇವ್ರ ಅವ್ರ. ಆಮೇಲೆ ಅವ್ರ ಅಕ್ಕ ಇವ್ರು ಐಶ್ವರ್ಯ ಅವ್ರು. ಹಾ ಸಂಜು ಅವ್ರ ಅಕ್ಕ, ಐಶ್ವರ್ಯ ಅವ್ರ ತಮ್ಮ. ಲೆಟ್ಸ್ ಗೋ ಗೈಸ್. ಫ್ಯಾಮ್ಲಿಯಲ್ಲಿ ನಮ್ಮ ಸಂಜಯ್ ಅವ್ರ ಅಕ್ಕ ಅವ್ರದ್ದು ಗಾಡಿ ಬಂದಾಗ್ಬಿಟ್ಟೈತಿ, ಸ್ಟಾರ್ಟ್ ಆಗತ್ತಿಲ್ಲ ನಮ್ದೇನು. ಹಾ ಸಂಜಯ್ ಅವ್ರ ಅಕ್ಕ ಅವ್ರದ್ದು ಗಾಡಿ ಬಂದಾಗ್ಬಿಟ್ಟೈತಿ. ನಮ್ದೇನು ಮಹಾರಾಷ್ಟ್ರನಾಗ ಸೀನ್ ಆಗೈತಲ್ರಿ, ಅದು ಸ್ಟಾರ್ಟರ್ ಪ್ರಾಬ್ಲಮ್, ಅದ ಸೇಮ್ ಥಿಂಗ್ ಆಗೈತೆ ಅವ್ರು ಕೂಡ. ಮತ್ತು ಡಕಲ್ ಸ್ಟಾರ್ಟ್ ಮಾಡಿ ಏನೇನು ಮಾಡತೈತಿ. ಪಾಪ ನಾವು ಹೊಂಟಿದ್ವಿ, ಕಾರ್ ಸೈಡಿಗೆ ಹಾಕಿ ಬಂದಿವಿ, ಎಲ್ಲರೂ ಬಂದ್ಬಿಟ್ಟಾರ. ಏನಾಗೈತೆ ಅಂತ ಟ್ರಕ್ಸ್ ಅಂದಾಗ ನಿಂದ್ರಿಸಿದ್ದಕ್ಕೆ. ಹಾ ಎಲ್ಲಾರು ಅದನ್ನ ಅನ್ಕೊಂಡಾರ. ಮೆಕ್ಯಾನಿಕ್ ಸ್ಟಾರ್ಟ್ ಆಗೈತೆ ನೋಡ್ರಿ. ಇದೇ ಬೈಕ್ ಆನ್ ಆಗತ್ತಿಲ್ಲ. KTM ಡ್ಯೂಕ್ 200 ಇವ್ರದ್ದು, ಅವ್ರ ತಮ್ಮಂದ ಡ್ಯೂಕ್ 390. ಇದ್ರಾಗ ಟೋ ಕೊಡ್ತೀನಿ ಅನ್ನೋ ಥರ ಸಮಥಿಂಗ್, ಬಟ್ ಟ್ರೈ ಮಾಡತೈತಿ. ಡ್ಯೂಕ್ ರೀ, ಇಲ್ಲ ಇಲ್ಲ ಯಾರು ಕೊಡುದಿಲ್ಲ, ಡ್ಯೂಕ್ ರೀ. ಗ್ಯಾಸ್ ಕಂಟೆಂಟ್ ಸಿಕ್ಬಿಟ್ಟಿದೆ ಗಾಯ್ಸ್ ನಮಗೆ. ಬೆಂಗಳೂರಲ್ಲಿ ಬೈಕ್ ಬಂದಾಗ್ಬಿಟ್ಟಿದೆ, ನಾವು ಹುಡುಕ್ತಾ ಇದ್ದೀವಿ ಕಂಟೆಂಟ್. ಬಿಡಿ
ABS ಆಫ್ ಮಾಡಿಬಿಟ್ಟಿದ್ದಾರೆ ಗಾಯ್ಸ್. ಬ್ಯಾಟ್ರಿ ಕನೆಕ್ಷನ್ ಆಗಿದ್ದು ಪ್ರಾಬ್ಲಮ್. ಇಲ್ಲ ಅವ್ನು ಹೇಳ್ದಂಗೆ ಬ್ಯಾಟ್ರಿ ಕನೆಕ್ಷನ್ ಅದು ಬ್ಯಾಟ್ರಿ ಕನೆಕ್ಷನ್ ಇರಿ